ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ತುಲಾ ರಾಶಿಯವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ತುಲಾ ರಾಶಿಯವರಿಗೆ ಆಗಸ್ಟ್ 12, 13, 14, 15ರ ದಿನಾಂಕಗಳಲ್ಲಿ ನಡೆಯಲಿರುವ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ತುಲಾ ರಾಶಿಯ ಜಾತಕದವರು ನಮ್ಮ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಈಗಷ್ಟೇ ನೋಡುತ್ತಿದ್ದರೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಸಣ್ಣ ಲೈಕ್ ನೀಡಿ ಸಪೋರ್ಟ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ತುಲಾ ರಾಶಿಯವರ ಜೀವನದಲ್ಲಿ ಮಹಾ ಅದ್ಭುತ ನಡೆಯಲಿದೆ. ನಿಮಗೈತೆ ಈ ದಿನ ಹೇಳಬೇಕೆಂದರೆ ಈ 4 ದಿನಗಳಲ್ಲಿ ನೀವು ಮಾಡಿಕೊಳ್ಳಬೇಕಾದ ದೇವತಾರಾಧನೆ ಮತ್ತು ಪರಿಹಾರಗಳ ಬಗ್ಗೆಯೂ ತಿಳಿದುಕೊಳ್ಳಿ. ಅತ್ಯಂತ ಶಕ್ತಿಶಾಲಿಯಾದ ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಒಂದು. ನಿಮ್ಮ ಮನಸ್ಸು ಸಮುದ್ರದಂತೆ, ಹೊರಗೆ ಪ್ರಶಾಂತವಾಗಿ ಕಂಡರೂ ಒಳಗೆ ಎಷ್ಟೋ ಭಾವೋದ್ವೇಗಗಳು ಅಡಗಿರುತ್ತವೆ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಹೃದಯಪೂರ್ವಕವಾಗಿ ಪ್ರೀತಿಸುತ್ತೀರಾ, ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬುತ್ತೀರಾ. ಆದರೆ ಒಮ್ಮೆ ಮೋಸ ನಡೆದರೆ ನಿಮ್ಮ ಜೀವನ ಪೂರ್ತಿ ಆ ಮೋಸವನ್ನು ಮರೆಯುವುದು ನಿಮಗೆ ತುಂಬಾ ಕಷ್ಟವಾಗುತ್ತದೆ. ಇನ್ನು ನಿಮ್ಮ ಜೀವನದಲ್ಲಿ ತುಂಬಾ ಜನರು ನಿಮ್ಮ ಒಳ್ಳೆಯತನವನ್ನು ಬಲಹೀನತೆ ಎಂದು ಭಾವಿಸಿದ್ದಾರೆ, ನಿಮ್ಮ ಮೌನವನ್ನು ಭಯ ಎಂದುಕೊಂಡಿದ್ದಾರೆ. ಆದರೆ ಅವರು ತಿಳಿದುಕೊಳ್ಳಲಾಗದ ಒಂದು ವಿಷಯವೇನೆಂದರೆ ನೀವು ಮೌನವಾಗಿದ್ದಾಗ ಬಲಹೀನರಲ್ಲ, ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೀರಾ ಅಷ್ಟೇ. ಎದುರಿನವರು ಎಷ್ಟೇ ಅನ್ಯಾಯ ಮಾಡಿದರೂ ಮೊದಲು ನೀವು ಸಹನೆಯಿಂದ ಇದ್ದೀರಾ. ನೀವು ಎದುರಿನ ವ್ಯಕ್ತಿಗಳಿಗೆ ಒಂದು ಅವಕಾಶ ನೀಡಿದ್ದೀರಾ, ಎರಡನೇ ಅವಕಾಶವನ್ನು ನೀಡಿದ್ದೀರಾ. ಆದರೆ 3ನೇ ಬಾರಿಯೂ ಅದೇ ತಪ್ಪು ನಡೆಯುತ್ತಿದ್ದರೆ ನಿಮ್ಮ ನಿರ್ಧಾರ ತುಂಬಾ ಕಠಿಣವಾಗಿ ಬದಲಾಗಿ ಹೋಯಿತು. ಇದೇ ಕಾರಣಕ್ಕೆ ಕೆಲವರು ನಿಮ್ಮನ್ನು ಅಹಂಕಾರಿ ಎಂದು ಭಾವಿಸಿದರು. ಆದರೆ ನಿಜಕ್ಕೆ ನೀವು ಅಹಂಕಾರಿಗಳೇ ಅಲ್ಲ, ನೀವು ಸ್ವಾಭಿಮಾನಿಗಳು. ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವುದು ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ವಿಷಯ ಕಾಣಿಸುತ್ತಿದೆ. ನೀವು ಯಾರಿಗೆ ನೆರವು ನೀಡಿದರೂ ಕೂಡ ಕೆಲವೊಮ್ಮೆ ಆ ವ್ಯಕ್ತಿಗಳು ತದನಂತರ ನಿಮಗೆ ವಿರುದ್ಧವಾಗಿ ಬದಲಾಗಿ ಹೋದರು. ನೀವು ಮೇಲೆ ಬೆಳೆಯಬೇಕೆಂದು ಪ್ರಯತ್ನಿಸುತ್ತಿದ್ದಾಗ ಕೆಲವರು ನಿಮಗೆ ಅಡ್ಡವಾಗಿ ನಿಂತರು. ನಿಮ್ಮ ವಿಜಯವನ್ನು ನೋಡಿ ಸಂತೋಷಪಡುವವರಿಗಿಂತ ಅಸೂಯೆ ಪಡುವವರೇ ಹೆಚ್ಚಾಗಿ ನಿಮ್ಮ ಸುತ್ತಲೂ ಇದ್ದಾರೆ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿರುವ ಆಕರ್ಷಕವಾದ ಶಕ್ತಿಯು ತುಂಬಾ ಜನರನ್ನು ಪ್ರಭಾವಿಸುತ್ತದೆ. ನೀವು ಒಂದು ಕೋಣೆಗೆ ಪ್ರವೇಶಿಸಿದರೆ ಸಾಕು, ಎಲ್ಲರ ದೃಷ್ಟಿ ನಿಮ್ಮ ತಲೆ ಹೋಗುತ್ತದೆ. ನೀವು ಹೆಚ್ಚಾಗಿ ಮಾತನಾಡದಿದ್ದರೂ ನಿಮ್ಮ ಉಪಸ್ಥಿತಿ ವಿಶೇಷವಾಗಿರುತ್ತದೆ. ಇದು ನಿಮ್ಮ ರಾಶಿಗೆ ಸಂಬಂಧಿಸಿದ ಒಂದು ದೊಡ್ಡ ವರ. ಆದರೆ ಇದೇ ವರ ಕೆಲವೊಮ್ಮೆ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ. ಯಾಕೆಂದರೆ ನಿಮ್ಮ ಕಾಂತಿಯನ್ನು ಸಹಿಸಲಾಗದವರು ನಿಮ್ಮ ವಿರುದ್ಧವಾಗಿ ಮಾತನಾಡಲು ಪ್ರಾರಂಭಿಸುತ್ತಾರೆ. ಹಾಗೇ ನೀವು ಚಿಕ್ಕಂದಿನಿಂದಲೂ ಕೆಲವು ಕಷ್ಟಗಳನ್ನು ಎದುರಿಸಿದ್ದೀರಾ. ಇತರರಿಗಿಂತ ಹೆಚ್ಚಾಗಿ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬೇಕಾಗಿ ಬಂತು. ಕೆಲವು ಸಂದರ್ಭಗಳಲ್ಲಿ ಕುಟುಂಬದ ಸದಸ್ಯರಿಂದ ನಿರಾಶೆಯೂ ಉಂಟಾಯಿತು. ನಿಮ್ಮ ಮನಸ್ಸಿನಲ್ಲಿರುವ ಬೇಸರವನ್ನು ನೀವು ಹೊರಗೆ ಹಾಕುವುದಿಲ್ಲ. ರಾತ್ರಿ ವೇಳೆ ಒಂಟಿಯಾಗಿದ್ದಾಗ ಮಾತ್ರ ಹೆಚ್ಚಾಗಿ ಆಲೋಚನೆಗಳನ್ನು ಮಾಡುತ್ತಿರುತ್ತೀರಾ. ಏಕೆ ನನ್ನ ಜೀವನದಲ್ಲಿ ಈ ರೀತಿ ನಡೆಯುತ್ತಿದೆ, ನಾನು ಯಾರಿಗೂ ಕೆಡುಕು ಮಾಡಲಿಲ್ಲವಲ್ಲ ಎಂದು ಚಡಪಡಿಸಿದ್ದೀರಾ. ಇದಕ್ಕೆ ಕಾರಣ ನಿಮ್ಮ ರಾಶಿಯ ಕರ್ಮಬಲ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ವಿಶೇಷವಾದ ಅರ್ಥವಿದೆ. ಭಗವಂತ ನಿಮ್ಮನ್ನು ಸಾಧಾರಣ ವ್ಯಕ್ತಿಯಂತೆ ಸೃಷ್ಟಿಸಲಿಲ್ಲ, ಕಷ್ಟಗಳನ್ನು ಎದುರಿಸಿ ಇನ್ನಷ್ಟು ಬಲಶಾಲಿಯಾಗಿ ಬದಲಾಗುವ ವ್ಯಕ್ತಿಯನ್ನಾಗಿ ಮಾಡಿದ್ದಾನೆ. ಅದಕ್ಕೆ ನೀವು ಪಡುವ ಪ್ರತಿಯೊಂದು ಕಷ್ಟವೂ ಕೊನೆಗೆ ಒಂದು ದೊಡ್ಡ ಪಾಠವನ್ನು ನಿಮಗಾಗಿ ಕಳಿಸಿಕೊಟ್ಟಿದೆ. ಆದರೆ ಈಗ ನೀವು ತುಂಬಾ ಎಚ್ಚರಿಕೆಯಿಂದ ಕೇಳಬೇಕಾದ ವಿಷಯದ ಬಗ್ಗೆ ಹೇಳುತ್ತಿದ್ದೇನೆ. ನಿಮ್ಮ ಜೀವನವನ್ನು ಹಾಳು ಮಾಡುವ ಒಂದು ದೊಡ್ಡ ತಪ್ಪು ನಿಮ್ಮ ಬಳಿ ಅಡಗಿದೆ. ಅದೇನೆಂದರೆ ನೀವು ಎಲ್ಲರನ್ನೂ ಸುಲಭವಾಗಿ ನಂಬಿಬಿಡುವುದು. ನಿಮ್ಮ ಮನಸ್ಸು ತುಂಬಾ ಒಳ್ಳೆಯದು, ಅದಕ್ಕೆ ಎದುರಿನವರು ಹೇಳುವ ಮಾತುಗಳನ್ನು ನೀವು ತಕ್ಷಣವೇ ನಿಜವೆಂದು ನಂಬಿಬಿಡುತ್ತೀರಾ. ಆದರೆ ಪ್ರತಿಯೊಬ್ಬರೂ ನಿಮ್ಮಂತೆಯೇ ಇರುವುದಿಲ್ಲವಲ್ಲ. ಕೆಲವರು ನಿಮ್ಮ ಜೀವನಕ್ಕೆ ಪ್ರೀತಿಯಿಂದಲ್ಲ, ಅವರ ಅಗತ್ಯಕ್ಕಾಗಿ ಮಾತ್ರ ಬರುತ್ತಾರೆ. ಅವರ ಕೆಲಸ ಮುಗಿದ ನಂತರ ದೂರವಾಗಿ ಬಿಡುತ್ತಾರೆ. ಅದಕ್ಕೆ ಯಾರಿಗಾದರೂ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹೇಳುವ ಮುನ್ನ 1ಕ್ಕೆ 2ರಷ್ಟು ಆಲೋಚಿಸಿ. ಹಾಗೆಯೇ ನಿಮ್ಮ ಅಭಿವೃದ್ಧಿ ಮತ್ತು ನೀವು ಮಾಡುತ್ತಿರುವ ಕೆಲಸಗಳ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳನ್ನು ಗೌಪ್ಯವಾಗಿ ಇಟ್ಟುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವ ಅಗತ್ಯವಿಲ್ಲ. ಹಾಗೆಯೇ ನಿಮ್ಮ ಯೋಜನೆಗಳನ್ನು ಮುಂಚಿತವಾಗಿಯೇ ಹೊರಹಾಕುವ ಅಗತ್ಯವಿಲ್ಲ. ನೀವು ಯಶಸ್ಸು ಸಾಧಿಸಿದ ನಂತರವೇ ಪ್ರಪಂಚಕ್ಕೆ ಅದನ್ನು ವ್ಯಕ್ತಪಡಿಸಿ. ಈ ಒಂದು ನಿಯಮವನ್ನು ನೀವು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕಡಿಮೆಯಾದಂತೆಯೇ. ಇಲ್ಲಿ ನಿಮಗೊಂದು ಸಣ್ಣ ವಿನಂತಿ ಇದೆ. ಏನೆಂದರೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲದಿದ್ದರೆ ಲೈಕ್ ಮಾಡಿ, ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಯಾವ ಪ್ರದೇಶದಿಂದ ನೋಡುತ್ತಿದ್ದೀರೋ ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆ ನೆರವೇರಲೆಂದು ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇನ್ನು ನೀವು ಹೆಚ್ಚಾಗಿ ಮಾಡುವ ತಪ್ಪು ಕೋಪ. ನಿಮ್ಮ ಕೋಪ ತುಂಬಾ ಅಪಾಯಕಾರಿ. ಸಾಧಾರಣವಾಗಿ ನೀವು ತುಂಬಾ ಪ್ರಶಾಂತವಾಗಿರುತ್ತೀರಾ, ಆದರೆ ಒಮ್ಮೆ ಕೋಪ ಬಂದರೆ ನಿಮ್ಮನ್ನು ನೀವೇ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ತುಂಬಾ ಕಠಿಣವಾಗಿರುತ್ತವೆ, ತದನಂತರದ ಬೇಸರಕ್ಕೂ ಕಾರಣವಾಗುತ್ತವೆ. ಅದಕ್ಕೆ ಕೋಪ ಬಂದಾಗ ತಕ್ಷಣ ಸ್ಪಂದಿಸಬೇಡಿ, ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಭಗವಂತನ ನಾಮ ಜಪಿಸಿ ಆ ನಂತರವಷ್ಟೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಪ್ರಯತ್ನಿಸಿ.
ಮುಖ್ಯವಾಗಿ ಈ 4 ದಿನಗಳಲ್ಲಿ ತಂದೊಡ್ಡುವ ಅವಸರದಿಂದಾಗಲಿ ಕೋಪದಿಂದಾಗಲಿ ಎಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾರೊಂದಿಗೂ ಒರಟಾಗಿ ವರ್ತಿಸಬೇಡಿ. ಸಂಬಂಧಗಳನ್ನು ಕಳೆದುಕೊಳ್ಳುವ ಅಪಾಯವಿದೆ. ಹಾಗಾಗಿ ಸಂಬಂಧಗಳನ್ನು ಜಾಗರೂಕತೆಯಿಂದ ಕಾಯ್ದುಕೊಳ್ಳಿ. ಇನ್ನು ನಿಮ್ಮ ಸುತ್ತಲೂ ನಡೆಯುತ್ತಿರುವ ಕೆಲವು ಘಟನೆಗಳು ನಿಮಗೆ ಆಶ್ಚರ್ಯ ತಂದಿರಬಹುದು. ಅಂದರೆ ಕೆಲವು ದಿನಗಳಿಂದ ಇರಬಹುದು, ಕೆಲವು ತಿಂಗಳುಗಳಿಂದ ಇರಬಹುದು. ಕೆಲವು ವಿಚಿತ್ರವಾದ ಕನಸುಗಳು, ಕೆಲವು ಸೂಚನೆಗಳು, ಕೆಲವು ಅನಿರೀಕ್ಷಿತ ಪರಿಚಯಗಳು. ಇವೆಲ್ಲವೂ ಸಾಧಾರಣ ಘಟನೆಗಳಲ್ಲ. ಇವುಗಳ ಹಿಂದೆ ಖಂಡಿತವಾಗಿಯೂ ದೈವಿಕ ರಹಸ್ಯ ಅಡಗಿದೆ. ಆ ರಹಸ್ಯದ ಬಗ್ಗೆ ಈಗ ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳಲೇಬೇಕು. ಆ ವಿಷಯಕ್ಕೆ ಹೋಗುವ ಮುನ್ನ ನಿಮ್ಮ ಜೀವನದಲ್ಲಿರುವ ಮತ್ತೊಂದು ಮುಖ್ಯವಾದ ಸೂಚನೆಯ ಬಗ್ಗೆ ಈಗ ಹೇಳುತ್ತಿದ್ದೇನೆ. ಬರುವ ದಿನಗಳಲ್ಲಿ, ಅಂದರೆ ಈ 4 ದಿನಗಳಲ್ಲಿ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಆ ನಿರ್ಧಾರ ನಿಮ್ಮ ಭವಿಷ್ಯವನ್ನು ತುಂಬಾ ಪ್ರಭಾವಿಸುತ್ತದೆ. ಅದಕ್ಕೆ ಅವಸರ ಪಡಬೇಡಿ. ಯಾರಾದರೂ ಯಾವುದೇ ಒತ್ತಡ ತಂದರೂ ತಕ್ಷಣವೇ ಅದಕ್ಕೆ ಒಪ್ಪಿಗೆ ನೀಡಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತದೋ ಅದನ್ನು ಪ್ರಶಾಂತವಾಗಿ ಕೇಳಿ. ಏಕೆಂದರೆ ನಿಮಗೆ ಅಂತರಾತ್ಮದ ಧ್ವನಿ ತುಂಬಾ ಬಲವಾಗಿರುತ್ತದೆ. ಅಂದರೆ ನಿಮ್ಮ ಮನಸ್ಸು ಮುಂಚಿತವಾಗಿಯೇ ಕೆಲವು ವಿಷಯಗಳ ಬಗ್ಗೆ ನಿಮ್ಮನ್ನು ಎಚ್ಚರಿಸಿ ಹೇಳುತ್ತದೆ. ಆದರೆ ಎಷ್ಟೋ ಬಾರಿ ನೀವು ಆ ಸಂಕೇತಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅದರಿಂದ ನಂತರ ಅಯ್ಯೋ, ನನ್ನ ಅಂತರಾತ್ಮ ಅಂದೇ ಹೇಳಿತ್ತಲ್ಲ, ಹಾಗೆಯೇ ಕೇಳಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಪಶ್ಚಾತ್ತಾಪ ಪಡುತ್ತೀರಾ. ಆದ್ದರಿಂದ ಇನ್ಮುಂದೆ ನಿಮ್ಮ ಅಂತರಾತ್ಮಕ್ಕೂ ಗೌರವ ನೀಡಿ. ಅಂತರಾತ್ಮದಲ್ಲಿ ಭಗವಂತ ಅಡಗಿರುತ್ತಾನೆ. ಹಾಗಾಗಿ ಭಗವಂತ ನೀಡಿದ ಆ ವರವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಈ ಬಾರಿಯಿಂದ ಪ್ರಯತ್ನಿಸಿ. ಇಲ್ಲಿಯವರೆಗೆ ಹೇಳಿದ ವಿಷಯಗಳು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆಯುತ್ತಿದ್ದರೆ, ಹೌದು ನಿಜ, ಇದೆಲ್ಲವೂ ನನ್ನ ಜೀವನದಲ್ಲಿ ನಡೆಯುತ್ತಿದೆ ಎಂದು ಮನಸ್ಸಿನಲ್ಲಾದರೂ ಅಂದುಕೊಳ್ಳಿ. ಇನ್ನು ನಿಮಗೆ ಅದ್ಭುತವಾದ ಆಧ್ಯಾತ್ಮಿಕ ರಹಸ್ಯಕ್ಕೆ ಈ 4 ದಿನಗಳು ಆರಂಭದ ಹಂತ ಎಂದೇ ಹೇಳಬಹುದು. ಏಕೆಂದರೆ ನಿಮಗೆ ಸಂಬಂಧಿಸಿದ ಕೆಲವು ಸಂಕೇತಗಳು ಸಾಧಾರಣ ವ್ಯಕ್ತಿಗಳಿಗೂ ಅರ್ಥವಾಗುವುದಿಲ್ಲ. ಅಂದ್ರೆ ನೀವು ಗಮನಿಸಿದರೆ ಕೆಲವು ಸಂದರ್ಭಗಳಲ್ಲಿ ನೀವು ಹೋಗಬಾರದು ಅಂದುಕೊಂಡ ಜಾಗಕ್ಕೆ ಹೋಗಿ ತೊಂದರೆ ಎದುರಿಸುವುದು, ಮತ್ತೆ ಕೆಲವು ಸಂದರ್ಭಗಳಲ್ಲಿ ಹೋಗಬೇಕೆಂದಿದ್ದ ಕೆಲಸ ಅಕಸ್ಮಾತ್ತಾಗಿ ನಿಂತು ಹೋಗುವುದು. ಆ ಸಮಯದಲ್ಲಿ ನಿಮಗೆ ಕೋಪ ಬರುವುದು, ಏಕೆ ಹೀಗಾಗುತ್ತಿದೆ ಎಂದು ಬೇಸರ ಪಡುವುದು. ಹೀಗೆ ಕೆಲವು ಘಟನೆಗಳು ನಡೆದಿರಬಹುದು. ಆದರೆ ಕೆಲವು ದಿನಗಳ ನಂತರ ನೋಡಿದರೆ ಅಲ್ಲಿಗೆ ಹೋಗದಿರುವುದೇ ಒಳ್ಳೆಯದಾಯಿತು ಎಂದು ಯಾರೋ ಒಬ್ಬರ ಮೂಲಕ ನಿಮಗೆ ತಿಳಿಯುತ್ತದೆ. ಇದೆಲ್ಲವೂ ಆಕಸ್ಮಿಕ ಎಂದುಕೊಳ್ಳುತ್ತಿದ್ದೀರಾ? ಖಂಡಿತ ಅಲ್ಲ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಶಕ್ತಿ ತನ್ನ ಕೆಲಸ ತಾನು ಮಾಡುತ್ತಾ ನಿಮ್ಮನ್ನು ಕಾಯುತ್ತಿದೆ. ಅದು ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತಿದೆ. ಹಾಗೆಯೇ ಎಷ್ಟೋ ಬಾರಿ ನೀವು ಒಂಟಿಯಾಗಿದ್ದೀರಾ ಎಂದು ಭಾವಿಸಿದಾಗ ಇಲ್ಲ 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 ನಿನಗೆ ನಾನಿದ್ದೇನೆ ಎಂದು ಧೈರ್ಯ ನೀಡುತ್ತಿದೆ. ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನೀವು ಕುಗ್ಗಿ ಹೋದಾಗಲೂ ನಿಜಕ್ಕೆ ನೀವು ಒಂಟಿಯಾಗಿಲ್ಲ. ನಿಮ್ಮ ಜೀವನದಲ್ಲಿ ಭಗವಂತನ ಅನುಗ್ರಹ ತುಂಬಾ ಬಲವಾಗಿದೆ ಎಂದು ಎಚ್ಚರಿಸಿದೆ. ಮುಖ್ಯವಾಗಿ ಈ 4 ದಿನಗಳನ್ನು ಪರಿಶೀಲಿಸಿದರೆ ನಿಮ್ಮ ಮೇಲೆ ದುರ್ಗಾದೇವಿಯ ಕೃಪೆ ತುಂಬಾ ಹೆಚ್ಚಾಗಿದೆ ಎಂದು ಅನೇಕ ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತವೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಅಸಾಧ್ಯವಾದ ಪರಿಸ್ಥಿತಿಗಳು ಅದ್ಭುತವಾಗಿ ಬದಲಾಗಿ ಹೋಗಿವೆ. ನೀವು ಸಂಪೂರ್ಣವಾಗಿ ಸೋತು ಹೋದೆ ಎಂದುಕೊಂಡ ಸಮಯದಲ್ಲಿ ಒಂದು ಹೊಸ ಹಾದಿ ನಿಮ್ಮ ಕಣ್ಣ ಮುಂದೆ ಕಾಣಿಸಿತು. ಎಲ್ಲರೂ ದೂರವಾದಾಗ ಒಬ್ಬ ವ್ಯಕ್ತಿ ಬಂದು ಯಾವುದೋ ರೂಪದಲ್ಲಿ ಸಹಾಯ ಮಾಡುವುದು, ಇದೆಲ್ಲವೂ ದೈವ ಸಂಕಲ್ಪ. ಆದರೆ ನೀವು ಒಂದು ಎಚ್ಚರಿಕೆಯನ್ನು ಇಲ್ಲಿಂದ ವಹಿಸಬೇಕು. ನೀವು ಗತಕಾಲವನ್ನು ಹೆಚ್ಚಾಗಿ ನೆನಪಿಸಿಕೊಳ್ಳುತ್ತಿದ್ದೀರಾ. ನಿಮ್ಮನ್ನು ನೋವಿನಲ್ಲೇ ತಳ್ಳಿದವರನ್ನು ಮರೆಯುತ್ತಿಲ್ಲ. ಯಾರೋ ಒಬ್ಬರು ಹೇಳಿದ ಮಾತನ್ನು ವರ್ಷಗಳ ನಂತರವೂ ನೆನಪಿಟ್ಟುಕೊಳ್ಳುತ್ತಿದ್ದೀರಾ. ಇದು ನಿಮ್ಮ ಬಲಹೀನತೆಯಾಗಿ ಬದಲಾಗುತ್ತಿದೆ. ಗತಕಾಲವನ್ನು ಬಿಡದಿದ್ದರೆ ಭವಿಷ್ಯವನ್ನು ಸಂಪೂರ್ಣವಾಗಿ ಆಸ್ವಾದಿಸಲು ಸಾಧ್ಯವಿಲ್ಲ. ಅದಕ್ಕೆ ಇಲ್ಲಿಂದಲಾದರೂ ನಿಮಗೆ ನಷ್ಟ ಉಂಟು ಮಾಡಿದವರನ್ನು ಕ್ಷಮಿಸಿಬಿಡಿ. ಅವರಿಗಾಗಿ ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಕೆಲವು ವಿಚಿತ್ರವಾದ ಸಂಕೇತಗಳು ಕಂಡುಬಂದಿರಬಹುದು. ಅಂದರೆ ಅನಿರೀಕ್ಷಿತವಾಗಿ ಒಂದೇ ಸಂಖ್ಯೆ ಪದೇ ಪದೇ ಕಾಣಿಸುವುದು, ಪದೇ ಪದೇ ಒಂದೇ ರೀತಿಯ ಕನಸು ಬೀಳುವುದು, ಕೆಲವು ಪ್ರಾಣಿಗಳು ಅಥವಾ ಪಕ್ಷಿಗಳು ಪದೇ ಪದೇ ಎದುರಾಗುವುದು. ಇಂತಹ ಸಂಕೇತಗಳನ್ನು ನೀವು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇವುಗಳಿಗೆ ಕೆಲವು ವಿಶೇಷ ಅರ್ಥಗಳಿವೆ. ಪ್ರಕೃತಿ ಕೆಲವೊಮ್ಮೆ ನಮಗೆ ಮುಂಚಿತವಾಗಿಯೇ ಅನೇಕ ಸಂದೇಶಗಳನ್ನು ನೀಡುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತದೆ. ಅದನ್ನು ಗ್ರಹಿಸುವುದು ಮುಖ್ಯ. ಇಲ್ಲಿ ಪ್ರಮುಖವಾದ ವಿಷಯವೇನೆಂದರೆ, ನಿಮ್ಮ ಜೀವನದಲ್ಲಿ ಪ್ರಸ್ತುತ ಒಂದು ಬದಲಾವಣೆಯ ಹಂತವು ಈ 4 ದಿನಗಳಲ್ಲಿ ನಡೆಯುತ್ತಿದೆ. ಕೆಲವು ಹಳೆಯ ವ್ಯಕ್ತಿಗಳು ದೂರವಾಗುತ್ತಾರೆ. ಹೊಸ ವ್ಯಕ್ತಿಗಳು ಅನಿರೀಕ್ಷಿತವಾಗಿ ಪರಿಚಯವಾಗುತ್ತಾರೆ. ಕೆಲವು ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ. ಕೆಲವು ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಮೊದಲು ಇವೆಲ್ಲವೂ ನಿಮಗೆ ನಷ್ಟದಂತೆ ಕಾಣಿಸಬಹುದು, ಆದರೆ ಭವಿಷ್ಯದಲ್ಲಿ ಅವೇ ನಿಮಗಾಗಿ ಆಶೀರ್ವಾದಗಳಾಗಿ ಬದಲಾಗುತ್ತವೆ. ಅದಕ್ಕೆ ಪ್ರಸ್ತುತ ನಡೆಯುತ್ತಿರುವ ಈ ಬದಲಾವಣೆಗಳನ್ನು ನೋಡಿ ಎಲ್ಲಿಯೂ ಹೆದರಬೇಡಿ. ಭಗವಂತ ನಿಮ್ಮ ಜೀವನವನ್ನು ಒಂದು ಹೊಸ ದಿಕ್ಕಿಗೆ ಕರೆದೊಯ್ಯುತ್ತಿದ್ದಾನೆ ಎಂದು ಮನಪೂರ್ವಕವಾಗಿ ನಂಬಿ. ಈಗ ನಿಮಗೊಂದು ಪ್ರಶ್ನೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಯಾವುದಾದರೂ ವಿಚಿತ್ರವಾದ ಕನಸನ್ನು, ವಿಶೇಷವಾಗಿ ಕನಸಿನಲ್ಲಿ ನೀರು, ದೇವಾಲಯ, ಶಿವಲಿಂಗ ಅಥವಾ ಕೆಲವು ರಹಸ್ಯಮಯ ದೇವಾಲಯಗಳ ಸಂಕೇತಗಳನ್ನು ಕಂಡಿದ್ದರೆ ಖಂಡಿತವಾಗಿ ಮನಸ್ಸಿನಲ್ಲಿ ಹೌದು ಎಂದುಕೊಳ್ಳಿ. ಇನ್ನು ಒಂದು ಅದ್ಭುತವಾದ ರಹಸ್ಯದ ಬಗ್ಗೆ ಮಾತನಾಡೋಣ.
ಅದೇನೆಂದರೆ, ಆಧ್ಯಾತ್ಮಿಕ ರಹಸ್ಯಗಳು ಅಂದರೆ ನಿಮ್ಮ ಮುಂದೆ ಎಷ್ಟೋ ರೀತಿಯಲ್ಲಿ ಭಗವಂತನ ಅನುಗ್ರಹಗಳು ಎಷ್ಟು ರೂಪಗಳಲ್ಲಿ ನಿಮ್ಮ ಬಳಿಗೆ ಬರುತ್ತಿವೆ ಎಂದರೆ. ಆದರೆ ನೀವು ಮಾತ್ರ ಬಂದ ಅವಕಾಶಗಳನ್ನು, ವಿಜಯಗಳನ್ನು ನೋಡಿಯೂ ನೋಡದಂತೆ ನಿರ್ಲಕ್ಷಿಸುತ್ತಿದ್ದೀರಾ. ನಿಮಗೆ ಪ್ರಕೃತಿಯ ಶಕ್ತಿಗಳೊಂದಿಗೆ ಒಂದು ವಿಶೇಷವಾದ ನಂಟಿರುತ್ತದೆ, ಆದರೆ ನೀವು ಅದನ್ನು ಅಲಕ್ಷಿಸುತ್ತಿದ್ದೀರಾ. ನೀವು ಗಮನಿಸಿದ್ದರೆ ಕೆಲವು ಪ್ರದೇಶಗಳಿಗೆ ಹೋದ ತಕ್ಷಣ ನಿಮಗೆ ತಿಳಿಯದ ಪ್ರಶಾಂತತೆ ಸಿಗುತ್ತದೆ. ಕೆಲವು ಪ್ರದೇಶಗಳಿಗೆ ಹೋದ ತಕ್ಷಣ ಅಸೌಕರ್ಯವೆನಿಸುತ್ತದೆ. ಇದು ನಿಮ್ಮ ಊಹೆಯಲ್ಲ, ನಿಮ್ಮ ಆತ್ಮ ಕೆಲವು ಶಕ್ತಿಗಳನ್ನು ಗುರುತಿಸಿಬಿಡುತ್ತದೆ. ಅದಕ್ಕೆ ನೀವು ಎಷ್ಟೋ ಬಾರಿ ಮುಂಚಿತವಾಗಿಯೇ ಕೆಲವು ವಿಷಯಗಳನ್ನು ಅಂದಾಜು ಮಾಡಿಬಿಡುತ್ತೀರಾ. ಇದೇ ಕಾರಣಕ್ಕೆ ನಿಮ್ಮ ಮಾತುಗಳನ್ನು ತುಂಬಾ ಜನರು ನಂತರ ನೆನಪಿಸಿಕೊಳ್ಳುತ್ತಾರೆ. ಹೌದು, ಅಂದು ನೀನು ಹೇಳಿದ್ದು ನಿಜವಾಯಿತು ಎಂದು ಎದುರಿನವರು ನಿಮ್ಮೊಂದಿಗೆ ಹೇಳುತ್ತಾರೆ. ಇಂತಹ ಅನುಭವ ನಿಮಗೂ ಹಲವು ಬಾರಿ ಎದುರಾಗಿರಬಹುದು. ನಿಮ್ಮ ಜೀವನದಲ್ಲಿ ಪದೇ ಪದೇ ಕಾಣಿಸುವ ಕೆಲವು ಸಂಕೇತಗಳ ಹಿಂದಿರುವ ಆಧ್ಯಾತ್ಮಿಕ ರಹಸ್ಯದ ಬಗ್ಗೆ ಈಗ ತಿಳಿಯಿರಿ. ಈ ರಹಸ್ಯ ತಿಳಿದ ನಂತರ ನಿಮ್ಮ ಗತಕಾಲದಲ್ಲಿ ನಡೆದ ಅನೇಕ ಘಟನೆಗಳು ನಿಮಗೆ ನೆನಪಾಗುತ್ತವೆ. ಕೆಲವರು ಆಶ್ಚರ್ಯಪಡಬಹುದು, ಕೆಲವರು ಭಾವೋದ್ವೇಗಕ್ಕೆ ಒಳಗಾಗಬಹುದು. ಏಕೆಂದರೆ ಇವು ಸಾಧಾರಣ ವಿಷಯಗಳಲ್ಲ, ತರತರಗಳಿಂದ ಬರುತ್ತಿರುವ ಆಧ್ಯಾತ್ಮಿಕ ನಂಬಿಕೆಗೆ ಸಂಬಂಧಿಸಿದ ಅಂಶ. ಈಗ ಜಾಗರೂಕರಾಗಿ ಕೇಳಿ. ನಿಮಗೆ ದೈವಾನುಗ್ರಹದಿಂದ ಒಂದು ದೊಡ್ಡ ಬಂಧ ಏರ್ಪಡಲಿದೆ. ಏಕೆ ಕೆಲವರ ಜೀವನದಲ್ಲಿ ಪದೇ ಪದೇ ಸರ್ಪದ ಸಂಕೇತಗಳು ಕಾಣಿಸುತ್ತವೆ? ಹಾಗೆಯೇ ನೀವು ಮಾಡುತ್ತಿರುವ ಒಂದು ತಪ್ಪೇನು? ಆ ತಪ್ಪು ಏಕೆ ಹೀಗಾಗುತ್ತಿದೆ? ನಿಮ್ಮ ಅದೃಷ್ಟವನ್ನು ಏಕೆ ತಡೆಯುತ್ತಿದೆ ಎಂಬ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಇಲ್ಲಿಯವರೆಗೆ ಮಾತನಾಡಿದ ವಿಷಯಗಳು ನಿಮ್ಮ ಜೀವನದ ಅನೇಕ ಸಂಕೇತಗಳನ್ನು ತಿಳಿಸುತ್ತವೆ. ಆದರೆ ಈಗ ಹೇಳುವ ಆಸಕ್ತಿಕರ ವಿಷಯವೇನೆಂದರೆ, ನೀವು ಕಾತುರದಿಂದ ಕಾಯುತ್ತಿದ್ದ ವಿಷಯ, ದೈವಶಕ್ತಿಯೊಂದಿಗೆ ನಿಮಗಿರುವ ಆಧ್ಯಾತ್ಮಿಕ ಬಂಧ. ಮೊದಲು ಒಂದು ವಿಷಯ ನೆನಪಿಸಿಕೊಳ್ಳಿ. ಸರ್ಪ ಎಂಬುದು ಕೇವಲ ಒಂದು ಪ್ರಾಣಿಯಷ್ಟೇ ಅಲ್ಲ. ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅದು ಶಕ್ತಿ, ರಕ್ಷಣೆ, ಜ್ಞಾನ ಮತ್ತು ಕರ್ಮದ ಸಂಕೇತ. ಅದಕ್ಕೆ ಪರಮೇಶ್ವರನ ಕಂಠದಲ್ಲಿ ನಾಗಾಭರಣವಾಗಿದೆ, ಶ್ರೀ ಮಹಾವಿಷ್ಣುವಿನ ಶೇಷಶಯ್ಯಾಗಿದೆ. ಕೆಲವು ದೇವಾಲಯಗಳಲ್ಲಿ ನಾಗದೇವತೆಗೆ ವಿಶೇಷ ಸ್ಥಾನವಿದೆ. ಪ್ರತಿಯೊಂದು ರಾಶಿಗೂ ನಾಗಶಕ್ತಿಯೊಂದಿಗೆ ಒಂದು ಸಾಂಕೇತಿಕ ನಂಟಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುತ್ತವೆ. ಯಾಕೆಂದರೆ ನಿಮ್ಮ ಸ್ವಭಾವವು ಸರ್ಪದಂತೆಯೇ ಅಗತ್ಯವಿಲ್ಲದಿದ್ದರೆ ಯಾರಿಗೂ ತೊಂದರೆ ಕೊಡುವುದಿಲ್ಲ. ನೀವು ನಿಮ್ಮ ಹಾದಿಯಲ್ಲಿ ಹೋಗುತ್ತಿರುತ್ತೀರಾ, ಆದರೆ ತೊಂದರೆ ಎದುರಾಗುತ್ತದೆ ಎಂದೆನಿಸಿದರೆ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ಮ ಜೀವನದಲ್ಲಿ ಸರ್ಪಗಳಿಗೆ ಸಂಬಂಧಿಸಿದ ಕನಸುಗಳು, ಸಂಕೇತಗಳು, ಚಿತ್ರಗಳು ಅಥವಾ ಅನಿರೀಕ್ಷಿತ ಘಟನೆಗಳು ಎದುರಾಗುತ್ತಿರಬಹುದು. ಇಲ್ಲಿ ತುಂಬ ಜನರು ಮಾಡುವ ದೊಡ್ಡ ತಪ್ಪೇನೆಂದರೆ, ಸರ್ಪದ ಬಗ್ಗೆ ಕೇಳಿದ ತಕ್ಷಣ ಭಯಪಡುವುದು ಅಥವಾ ಅದನ್ನು ಕೆಟ್ಟ ಶಕುನವೆಂದು ಭಾವಿಸುವುದು. ಆದರೆ ಅದು ಬದಲಾವಣೆಯ ಸೂಚನೆಯೂ ಆಗಿರಬಹುದು ಎಂಬುದನ್ನು ಗುರುತಿಸುತ್ತಿಲ್ಲ. ಈಗ ನೀವು ಮಾಡುತ್ತಿರುವ ಆ ತಪ್ಪು ಏನೆಂದು ತಿಳಿಯೋಣ. ನಿಮ್ಮ ಅದೃಷ್ಟವನ್ನು ನಿಧಾನವಾಗಿ ತಡೆಯುತ್ತಿರುವ ಆ ತಪ್ಪೇನೆಂದರೆ, ನಿಮ್ಮ ಅಂತರಾತ್ಮ ನೀಡುವ ಎಚ್ಚರಿಕೆಗಳನ್ನು ನೀವು ಗಣನೆಗೆ ತೆಗೆದುಕೊಳ್ಳದಿರುವುದು. ಎಷ್ಟೋ ಬಾರಿ ನಿಮ್ಮ ಮನಸ್ಸು ಮುಂಚಿತವಾಗಿಯೇ ಈ ವ್ಯಕ್ತಿಯನ್ನು ನಂಬಬೇಡ, ಈ ಕೆಲಸ ಮಾಡಬೇಡ, ಈ ನಿರ್ಧಾರ ಸರಿಯಲ್ಲ ಎಂದು ಒಳಗಿನಿಂದ ಹೇಳಿರುತ್ತದೆ. ಆದರೆ ನೀವು ಇತರರ ಮಾತು ಕೇಳಿ ಅಂತರಾತ್ಮವನ್ನು ನಿರ್ಲಕ್ಷಿಸಿ ನಂತರ ತೊಂದರೆ ಅನುಭವಿಸಿ ಪಶ್ಚಾತ್ತಾಪಪಟ್ಟಿದ್ದೀರಾ. ಇದನ್ನು ನೀವು ತಿದ್ದಿಕೊಳ್ಳಬೇಕು. ಇನ್ನೂ ನಿರಂತರವಾಗಿ ಒಂದೇ ರೀತಿಯ ಕನಸುಗಳು, ಕನಸಿನಲ್ಲಿ ಮರಗಳು, ನೀರು, ದೇವಾಲಯ, ಶಿವಲಿಂಗ, ಸರ್ಪದ ಸಂಕೇತಗಳು ಬಂದರೆ ಭಯದಿಂದ ನೋಡಬೇಡಿ. ಪ್ರತಿಯೊಂದು ಕನಸಿಗೂ ಅರ್ಥವಿರುವುದಿಲ್ಲ. ಆದರೆ ಕೆಲವು ಕನಸುಗಳು ಮನಸ್ಸಿನ ಭಯ ಅಥವಾ ಬದಲಾವಣೆಗಳನ್ನು ತೋರಿಸುತ್ತವೆ. ಕನಸುಗಳ ಅರ್ಥವನ್ನು ಅತಿಯಾಗಿ ಊಹಿಸದೆ ಪ್ರಸ್ತುತ ಜೀವನದ ಮೇಲೆ ಗಮನ ಹರಿಸಿ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುವ ಸೂಚನೆಗಳಿವೆ. ಗತಕಾಲದಲ್ಲಿ ನಿಮಗೆ ಅನ್ಯಾಯ ಮಾಡಿದವರ ನಿಜರೂಪ ಬಯಲಾಗುತ್ತದೆ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡವರು ದೂರವಾಗುತ್ತಾರೆ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವ ಹೊಸ ವ್ಯಕ್ತಿಗಳ ಪರಿಚಯವಾಗಬಹುದು. ಈ ಬದಲಾವಣೆಗಳನ್ನು ನೋಡಿ ಹೆದರಬೇಡಿ. ಕೆಲವು ಸಂಬಂಧಗಳು ದೂರವಾಗುವುದನ್ನು ಆಸ್ವಾದಿಸಿ. ಏಕೆಂದರೆ ತಪ್ಪು ವ್ಯಕ್ತಿಗಳು ದೂರವಾದರಷ್ಟೇ ಸರಿಯಾದ ವ್ಯಕ್ತಿಗಳು ಜೀವನದಲ್ಲಿ ಉಳಿಯುತ್ತಾರೆ. ನಿಮ್ಮ ಪ್ರತಿಯೊಂದು ಕಷ್ಟವೂ ಒಂದು ದಿನ ನಿಮ್ಮ ಬಲವಾಗುತ್ತದೆ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರು ಸಂತೋಷಕ್ಕೆ ದಾರಿ ಮಾಡಿಕೊಡುತ್ತದೆ. ಭಗವಂತನಲ್ಲಿ ವಿಶ್ವಾಸವಿಡಿ, ಶ್ರಮ ಮುಂದುವರಿಸಿ. ಅಸೂಯೆ, ದ್ವೇಷ, ಪ್ರತೀಕಾರದ ಭಾವನೆಗಳಿಂದ ಈ 4 ದಿನ ದೂರವಿರಿ. ನೆನಪಿಡಿ, ನಿಜವಾದ ಶಕ್ತಿ ಕೋಪದಲ್ಲ, ಸಹನೆ ಮತ್ತು ಆತ್ಮವಿಶ್ವಾಸದಲ್ಲಿದೆ. ಕಷ್ಟಗಳನ್ನು ಗೆದ್ದು ಏಳುವ ಧೈರ್ಯದಲ್ಲಿದೆ. ಈ 4 ದಿನಗಳಲ್ಲಿ ಕೆಲವರು ಅಕಸ್ಮಾತ್ತಾಗಿ ಬಂದು ಅಷ್ಟೇ ಅಕಸ್ಮಾತ್ತಾಗಿ ಹೋಗಬಹುದು. ಪ್ರತಿಯೊಬ್ಬರೂ ಕಾರಣವಿಲ್ಲದೆ ಬರುವುದಿಲ್ಲ. ಕೆಲವರು ಸಂತೋಷ ನೀಡಲು ಬಂದರೆ, ಕೆಲವರು ಪಾಠ ಕಲಿಸಲು ಬರುತ್ತಾರೆ, ಇನ್ನು ಕೆಲವರು ನಿಮ್ಮ ನಿಜವಾದ ಶಕ್ತಿಯನ್ನು ಹೊರತರಲು ಬರುತ್ತಾರೆ. ಈ 3 ರೀತಿಯ ವ್ಯಕ್ತಿಗಳು ಈ 4 ದಿನಗಳಲ್ಲಿ ಎದುರಾಗಬಹುದು. ನಿಮ್ಮನ್ನು ಪರೀಕ್ಷಿಸುವವರು, ಅವಮಾನಿಸುವವರು ಬರಬಹುದು. ಇವೆಲ್ಲವೂ ನಿಮ್ಮ ಶಕ್ತಿಯನ್ನು ನಿಮಗೆ ನೆನಪಿಸಲು ಕಾಲ ಮತ್ತು ಭಗವಂತ ನೀಡುವ ಪರೀಕ್ಷೆ. ಎಷ್ಟೇ ಕಷ್ಟ ಬಂದರೂ ನಿಂತರೆ ಆ ಶಕ್ತಿ ನಿಮಗಾಗಿಯೇ ಇರುತ್ತದೆ. ಪ್ರತಿಯೊಬ್ಬರಿಗೂ ಕಾಲಸರ್ಪ ದೋಷ ಅಥವಾ ಸರ್ಪ ದೋಷಗಳಿದ್ದರೆ ಭಯಪಡುವ ಅಗತ್ಯವಿಲ್ಲ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಹತ್ತಿರದ ದೇವಾಲಯಕ್ಕೆ ಹೋಗಿ ಸುಬ್ರಹ್ಮಣ್ಯ ಅಷ್ಟಕ ಪಠಿಸಿ, ಅರಿಶಿನ, ಕುಂಕುಮ, ಹಾಲು,
ಹೂವುಗಳಿಂದ ಪೂಜೆ ಮಾಡಿ ಸಿಹಿ ನೈವೇದ್ಯ ಅರ್ಪಿಸಿ ಪಿತೃದೇವತೆಗಳನ್ನು ಕುಲದೇವತೆಯನ್ನು ಸ್ಮರಿಸಿ. ಈ 4 ದಿನಗಳಲ್ಲಿ ಸಿಗುವ ಸಣ್ಣ ಅವಕಾಶಗಳ ಮೂಲಕ ಭಗವಂತ ದೊಡ್ಡ ಆಶೀರ್ವಾದ ನೀಡಲಿದ್ದಾನೆ. ನಿಮ್ಮ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸೂಕ್ತ ಸಮಯದಲ್ಲಿ ಫಲ ಸಿಗುತ್ತದೆ. ಕುಟುಂಬದೊಂದಿಗೆ ಪ್ರಶಾಂತವಾಗಿ ಕಾಲ ಕಳೆಯಿರಿ. ನಿಮಗೆ ವಿರುದ್ಧವಾಗಿದ್ದವರು ಕೂಡ ನಿಮ್ಮ ಅನುಕೂಲಕ್ಕೆ ಬದಲಾಗುತ್ತಾರೆ. ತಮ್ಮ ತಪ್ಪನ್ನು ಅರಿತು ಕ್ಷಮೆ ಕೇಳುತ್ತಾರೆ. ಕೋಪವನ್ನು ನಿಯಂತ್ರಿಸಿ ಮನಸ್ಸನ್ನು ಪ್ರಶಾಂತವಾಗಿಡಿ. ಮನೆಯಲ್ಲಿ ಬೆಳಿಗ್ಗೆ ಸಂಜೆ ದೀಪಾರಾಧನೆ ಮಾಡಿ, ತುಳಸಿ ಮತ್ತು ಅರಳಿ ಮರದ ಆರಾಧನೆ ಮಾಡಿ, ಬಡವರಿಗೆ ಅನ್ನದಾನ ಮಾಡಿ, ವಿದ್ಯಾರ್ಥಿಗಳಿಗೆ ನೆರವಾಗಿ. ಪ್ರತಿಯೊಂದು ವಿಷಯವೂ ಸರಿಯಾದ ಸಮಯಕ್ಕೆ ನಿಮ್ಮನ್ನು ತಲುಪುತ್ತದೆ. ದಿನವೂ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕುಳಿತು ಭಗವಂತನ ನಾಮ ಜಪಿಸಿ. ಇದರಿಂದ ಭಯ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಮುಖ್ಯವಾಗಿ ಎಚ್ಚರವಿರಬೇಕಾದ 3 ವಿಷಯಗಳು: ಅವಸರದ ನಿರ್ಧಾರಗಳು, ಎಲ್ಲರನ್ನೂ ನಂಬುವುದು, ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡಿಕೊಳ್ಳುವುದು. ಇವಿಷ್ಟು ಜಾಗರೂಕತೆಯಿಂದಿದ್ದರೆ ಸಾಕು. ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.